ಜಗದ್ಗುರು ಪೇಜಾವರ ಶ್ರೀ ಪಂಚಮ ಪರ್ಯಾಯ ಮೆರವಣಿಗೆಯ ಕ್ಷಣಗಣನೆ ಇದೀಗ ಆರಂಭಗೊಳ್ತಾ ಇದೆ. ಬಹಳ ಅದ್ಧೂರಿಯಾಗಿ ಸಾಗುವಂತಹ ಬಹಳ ನಿರೀಕ್ಷೆಯ ಪೇಜಾವರ ಪರ್ಯಾಯ ಈಗ ರಾಜಕೀಯ ಗಣ್ಯರ, ಧಾರ್ಮಿಕ ನೇತಾರರ ಜೊತೆಯಲ್ಲಿ ಅಷ್ಟಮಠಾಧೀಶರ ಸಂಗಮದ ಕ್ಷಣಗಣನೆಯಲ್ಲಿ ಇದೆ. ಈಗಾಗಲೇ ಆಚಾರ್ಯ ಮಧ್ವರಿಂದ ದಂಡತೀರ್ಥ ಎನ್ನುವಂತಹ ಕ್ಷೇತ್ರ ಉದ್ಭವ ಆದ ಆ ಕ್ಷಣದಿಂದ ಪರ್ಯಾಯ ಮಠಾಧೀಶರು ದಂಡತೀರ್ಥದಲ್ಲಿ ತಮ್ಮ ಪಟ್ಟದ ದೇವರಿಗೆ ಸ್ನಾನ ಸಂಧ್ಯಾ ವಂದನಾದಿ ಪೂಜಾದಿಗಳನ್ನು ನೆರವೇರಿಸಿದ ಅನಂತರದಲ್ಲಿ ಅಲ್ಲಿಂದ ಶ್ರೀ ಪಟ್ಟದ ದೇವರ ಜೊತೆಯಲ್ಲಿ ಪರಮ ಶಿಷ್ಯನಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಜೊತೆಯಲ್ಲಿ ಪರ್ಯಾಯ ಪೀಠಾಧೀಶರಾದಂತಹ ಶ್ರೀ ಪೇಜಾವರ ಶ್ರೀಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಜೋಡುಕಟ್ಟೆಯನ್ನು ಸೇರಲಿಕ್ಕಿದ್ದಾರೆ. ಈಗಾಗಲೇ ಜೋಡುಕಟ್ಟೆಯಲ್ಲಿ ದೇಶದ ಗಣ್ಯರು, ರಾಜಕೀಯ ಮುಖಂಡರು, ಜೊತೆಯಲ್ಲಿ ಧಾರ್ಮಿಕ ನೇತಾರರು ಈ ಎಲ್ಲ ಕ್ಷಣಗಳನ್ನು ಕಾತರದಿಂದ ಕಾಯುತ್ತಿರುವ ಅಸಂಖ್ಯಾತ ಭಕ್ತ ಜನರು ಕೂಡ ಸೇರಿದ್ದಾರೆ. ಬಹಳ ಅದ್ಧೂರಿಯಾದಂತಹ ಮೆರವಣಿಗೆಗೆ ಸನ್ನದ್ಧವಾಗಿರುವಂತಹ ಈ ಪರ್ಯಾಯ ಸಮಿತಿ ಜೊತೆಯಲ್ಲಿ ಈ ಎಲ್ಲ ಕ್ಷಣಗಳನ್ನು ಕಾತರದಿಂದ ಕಾಯುತ್ತಿರುವಂತಹ ಭಕ್ತ ಮಹಾಜನತೆ ಇದೀಗ ತಮ್ಮ ಕಣ್ಣನ್ನು ಜೋಡುಕಟ್ಟೆಯ ಆ ಆಕರ್ಷಕವಾದಂತಹ ಆ ಸ್ಥಳದಲ್ಲಿ ನೆಟ್ಟಿದೆ. ಜೋಡುಕಟ್ಟೆಯಲ್ಲಿ ಪರಂಪರಾನುಗತವಾಗಿ ಬಂದಿರುವಂತಹ ಪರ್ಯಾಯ ಮೆರವಣಿಗೆಯ ಆರಂಭದ ಹಿನ್ನೆಲೆಯಲ್ಲಿ ಜೋಡುಕಟ್ಟೆಯನ್ನು ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ಅಲಂಕೃತವಾದಂತಹ ಜೋಡುಕಟ್ಟೆಯ ಆ ಪರಮ ಪಾವನವಾದಂತಹ ಭೂಮಿಯ ಆ ಸ್ಪರ್ಶದಿಂದ ಬಹಳ ಅದ್ಧೂರಿಯಾದಂತಹ ಮೆರವಣಿಗೆಗೆ ಈಗಾಗಲೇ ಸಕಲ ಅಂಶಗಳು ಕೂಡ ಸನ್ನದ್ಧವಾಗಿವೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಜನರು ಈ ಪರ್ಯಾಯವನ್ನು ಕಣ್ತುಂಬಿಕೊಳ್ಳಬೇಕು ಎನ್ನುವಂತಹ ಕಾರಣದಿಂದ ತಾವು ಇಡೀ ರಾತ್ರಿ ಈ ಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನ ಜೊತೆಯಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಅವುಗಳನ್ನು ಅನುಭವಿಸಿ ಇದೀಗ ಜೋಡುಕಟ್ಟೆಯತ್ತ ತಾವೆಲ್ಲರೂ ಕೂಡ ನಡೆದು ಹೋಗಿದ್ದಾರೆ. ಈ ಜೊತೆಯಲ್ಲಿ ಮೆರವಣಿಗೆಯ ಅಲಂಕಾರವನ್ನು ಹೆಚ್ಚಿಸುವ ಕಾರಣಕ್ಕಾಗಿ ಅಲ್ಲಲ್ಲಿ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಸಂಜೆ 7ರಿಂದ ಶುರುವಾಗಿ ಇದುವರೆಗೂ ಕೂಡ ಅದು ನಡೆಯುತ್ತಾ ಸಾಗಿದೆ. ಇದರ ಜೊತೆಯಲ್ಲಿ ಭಾರತ ಸರ್ಕಾರದ ಅನೇಕ ಜನಪ್ರತಿನಿಧಿಗಳು, ಕೇಂದ್ರೀಯ ಮಂತ್ರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿ ವರ್ಗ, ಜೊತೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇವರೆಲ್ಲರೂ ಕೂಡ ಈಗಾಗಲೇ ಜೋಡುಕಟ್ಟೆಯ ಈ ಧಾರ್ಮಿಕವಾದಂತಹ ಕ್ಷಣವನ್ನು ಎದುರುಗೊಳ್ಳಲಿಕ್ಕೆ ಕಾತರರಾಗಿ ನಿಂತಿದ್ದಾರೆ. ಬಹಳ ಅಭೂತಪೂರ್ವವಾದಂತಹ ತನ್ನದೇ ಆದಂತಹ ನೆಲೆಯಲ್ಲಿ ಒಂದು ಮಹತ್ವವನ್ನು ಪಡೆದುಕೊಂಡಂತಹ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ತಮ್ಮ ಕಾಲದ ಅದ್ವಿತೀಯ ಎನಿಸಲ್ಪಡುವಂತಹ 5ನೆಯ ಬಾರಿ ಸರ್ವಜ್ಞ ಪೀಠಾರೋಹಣವನ್ನು ಮಾಡಲಿಕ್ಕೆ ಇದೀಗ ದಂಡತೀರ್ಥದಿಂದ ತನ್ನ ಪಟ್ಟದ ದೇವರಾದಂತಹ ಶ್ರೀ ರಾಮವಿಠಲ ದೇವರ ಜೊತೆಯಲ್ಲಿ ಬರುವವರು ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜೋಡುಕಟ್ಟೆಯನ್ನು ಪ್ರವೇಶಿಸಿ ಅಲ್ಲಿ ಗಂಧಾದಿ ಉಪಚಾರ, ಪಟ್ಟದ ದೇವರಿಗೆ ಸಾಂಪ್ರದಾಯಿಕವಾದಂತಹ ಪೂಜೆಗಳನ್ನು ನೆರವೇರಿಸಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಪರ್ಯಾಯ ಮೆರವಣಿಗೆಗೆ ಚಾಲನೆ ಸಿಗಲಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಜೋಡುಕಟ್ಟೆಯಿಂದ ಸಾಗಿ ಬರುವಂತಹ ಮೆರವಣಿಗೆಯ ದಾರಿಯುದ್ದಕ್ಕೂ ಕೂಡ ದಾರಿಯ ಇಕ್ಕೆಲಗಳಲ್ಲೂ ಕೂಡ ಸಾಲಂಕೃತವಾದಂತಹ ದೀಪಾಲಂಕಾರಗಳು, ಜೊತೆಯಲ್ಲಿ ಮಂಟಪಗಳು, ಇವುಗಳೆಲ್ಲವೂ ಕೂಡ
ರಥಬೀದಿಯನ್ನು ಪ್ರವೇಶಿಸುವಂತಹ ಆ ದಾರಿಯಲ್ಲಿ ಬಹಳ ಅದ್ಧೂರಿಯಾಗಿ ಭಕ್ತ ಜನರನ್ನು ತನ್ನೆಡೆಗೆ ಸೆಳೆದುಕೊಳ್ತಾ ಇದೆ. ಈಗಾಗಲೇ ಎಲ್ಲ ರಕ್ಷಣಾ ವ್ಯೂಹದ ಜೊತೆಯಲ್ಲಿ ಪೇಜಾವರ ಶ್ರೀ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು, ಅವರ ಜೊತೆಯಲ್ಲಿ ಅವರ ಶಿಷ್ಯರಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರು, ಇವರೀರ್ವರ ಸಮ್ಮುಖದಲ್ಲಿ ಪರಂಪರಾನುಗತವಾಗಿ ಪೇಜಾವರ ಅಧೋಕ್ಷಜ ಮಠಕ್ಕೆ ಶ್ರೀ ಮಧ್ವಾಚಾರ್ಯರಿಂದ ಕರುಣಿಸಲ್ಪಟ್ಟಂತಹ ಪಟ್ಟದ ದೇವರಾದಂತಹ ಶ್ರೀ ರಾಮವಿಠಲ ದೇವರು, ಅವರ ಜೊತೆಯಲ್ಲಿ ಈಗ ಮೆರವಣಿಗೆ ಜೋಡುಕಟ್ಟೆಯಿಂದ ಆರಂಭವಾಗಲಿಕ್ಕಿದೆ. ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರುವಂತಹ ಅನೇಕ ಗಣ್ಯರು ಈಗಾಗಲೇ ಈ ವೈಭವೋಪೇತವಾದಂತಹ ಐತಿಹಾಸಿಕ ಕ್ಷಣಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಈ ಪರ್ಯಾಯದ ಆರಂಭದ ಈ ಸನ್ನಿವೇಶ ಸಾರ್ಥಕವಾಗಿ ಸಮಾಪನಗೊಳ್ಳಬೇಕು ಎನ್ನುವಂತಹ ಕಾರಣಕ್ಕಾಗಿ ದೇಶೀಯ ಮತ್ತು ರಾಜ್ಯ ಸರ್ಕಾರದ ಎಲ್ಲ ರಕ್ಷಣಾ ವ್ಯೂಹಗಳು ಕೂಡ ಬಹಳ ಎಚ್ಚರದಿಂದ ಕಾರ್ಯನಿರ್ವಹಿಸ್ತಾ ಇವೆ. ಈ ಎಲ್ಲ ವಿಚಾರಗಳನ್ನು ನಾವು ಇಲ್ಲಿ ಕಾಣ್ತಾ ಹೋಗಬಹುದು. ಜೋಡುಕಟ್ಟೆಯಿಂದ ಸಾಗಿ ಬರುವಂತಹ ಮೆರವಣಿಗೆ ಕೋರ್ಟ್ ರೋಡ್ನ ಮೂಲಕ ಹಾದು ಆ ಮೂಲಕ ಡಯಾನಾ ಸರ್ಕಲ್, ಮಿತ್ರ ಹಾಸ್ಪಿಟಲ್ ಮಾರ್ಗವಾಗಿ ತೆಂಕುಪೇಟೆಯನ್ನು ಸೇರಿ ತೆಂಕುಪೇಟೆಯ ಮೂಲಕ ಅದು ರಥಬೀದಿಯನ್ನು ಪ್ರವೇಶಿಸಲಿಕ್ಕಿದೆ. ಈಗಾಗಲೇ ನಾವು ನೋಡ್ತಿರಬಹುದು, ಜೋಡುಕಟ್ಟೆಯ ಸಮೀಪ ಪಟ್ಟದ ದೇವರ ಜೊತೆಯಲ್ಲಿ 5ನೆಯ ಬಾರಿ ಐತಿಹಾಸಿಕವಾಗಿ ಸರ್ವಜ್ಞ ಪೀಠಾರೋಹಣ ಮಾಡಲಿಕ್ಕಿರುವಂತಹ ಪೇಜಾವರ ಯತಿಗಳು, ಜೊತೆಯಲ್ಲಿ ಅವರನ್ನು ಅನುಸರಿಸಿರುವಂತೆ ಆಶ್ರಮದಲ್ಲಿ ಹಿರಿತನದಲ್ಲಿ ಈಗ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಜೊತೆಯಲ್ಲಿ ಶ್ರೀ ಶಿರೂರು ಮಠಾಧೀಶರಾದಂತಹ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು, ಅವರನ್ನು ಅನುಸರಿಸಿ ಪಲಿಮಾರು ಶ್ರೀ ವಿದ್ಯಾಧೀಶ ಶ್ರೀಪಾದರು, ಅವರ ಜೊತೆಯಲ್ಲಿ ಅದಮಾರು ಮಠದ ಗುರುಗಳು, ಜೊತೆಯಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು, ಅನಂತರದ ಸಾಲಿನಲ್ಲಿ ಸೋದೆ ಮಠದ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಜೊತೆಯಲ್ಲಿ ಅದಮಾರು ಮಠದ ಕಿರಿಯ ಪಟ್ಟ ಶ್ರೀ ಈಶಾ ಪ್ರಿಯ ತೀರ್ಥ ಶ್ರೀಪಾದರು, ಇವರೆಲ್ಲರ ಸಮ್ಮುಖದಲ್ಲಿ ಪೇಜಾವರ ಶ್ರೀಗಳು ಈಗ ಜೋಡುಕಟ್ಟೆಯ ಆ ಪರಮ ಪಾವನ ಸ್ಥಳದಲ್ಲಿ ಸೇರಿದ್ದಾರೆ. ತಮ್ಮ ಪಟ್ಟದ ದೇವರ ಜೊತೆಯಲ್ಲಿ ಮೆರವಣಿಗೆಯಲ್ಲಿ ಪಲ್ಲಕ್ಕಿಯ ಜೊತೆ ಪಟ್ಟದ ದೇವರ ಜೊತೆ ಎಲ್ಲ ಅಷ್ಟಮಠಾಧೀಶರು ಕೂಡ ಸಂಗಮಿಸ್ತಾ ಇದ್ದಾರೆ. ಇದೊಂದು ಕಣ್ತುಂಬಿಕೊಳ್ಳಬೇಕಾದಂತಹ ಅಪೂರ್ವವಾದಂತಹ ಕ್ಷಣ. ಒಂದು ಕಡೆ ಪರ್ಯಾಯ ಪೀಠವನ್ನು ಏರುವಂತಹ ಪೇಜಾವರ ಶ್ರೀ ವಿಶ್ವೇಶತೀರ್ಥರ 5ನೆಯ ಪರ್ಯಾಯ, ಜೊತೆಯಲ್ಲಿ ಅನೇಕ ಯತಿ ಪರಂಪರೆಯಿಂದ ಸಾಗಿ ಬಂದಿರುವಂತಹ ಮಠಗಳಲ್ಲಿ ನೂತನವಾಗಿ ಸನ್ಯಾಸ ದೀಕ್ಷೆಯನ್ನು ಅಲಂಕರಿಸಿರುವಂತಹ ಅದಮಾರು ಮಠದ ಕಿರಿಯ ಯತಿ ಈಶಪ್ರಿಯ ತೀರ್ಥರಿಗೆ ಇದು ಮೊದಲ ಪರ್ಯಾಯದ ಮೆರವಣಿಗೆ. ಹೀಗೆ ಹಿರಿಯರಿಂದ ಹಿಡಿದು ಕಿರಿಯ ಸ್ವಾಮೀಜಿಗಳ ತನಕ ಐಕ್ಯದಿಂದ ಸೇರಿರುವಂತಹ ಈ ಎಲ್ಲ ಸ್ವಾಮೀಜಿಗಳು, ಮಠಾಧೀಶರು, ಜೊತೆಯಲ್ಲಿ ದೇಶ ಕಂಡಂತಹ ಅಪೂರ್ವವಾದಂತಹ ರಾಜಕೀಯ ನೇತಾರರು, ಸಂಸದೀಯ ಪಟುಗಳು, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಅಧಿಕಾರಿ ವರ್ಗ, ಇವೆಲ್ಲರೂ ಕೂಡ ಈಗಾಗಲೇ ಜೋಡುಕಟ್ಟೆಯಲ್ಲಿ ಸೇರಿದ್ದಾರೆ. ಜೋಡುಕಟ್ಟೆಯ ಗೋಪುರದ ಎದುರುಗಡೆ ಆಸೀನರಾಗಿರುವಂತಹ ಅಷ್ಟಮಠಾಧೀಶರನ್ನು ನಾವು ಕಾಣಬಹುದು. ಹಿರಿತನದಲ್ಲಿ ಹಿರಿಯರಾಗಿ, ಜ್ಞಾನವೃದ್ಧರಾಗಿ, ವಯೋವೃದ್ಧರಾಗಿರುವಂತಹ ಪೇಜಾವರ ಮಠಾಧೀಶ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಜೊತೆಯಲ್ಲಿ
ಅವರನ್ನು ಅನುಸರಿಸಿದ ಹಿರಿಯ ಯತಿ ಕೃಷ್ಣಾಪುರ ಮಠಾಧೀಶ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಜೊತೆಯಲ್ಲಿ ಶ್ರೀ ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ಶ್ರೀಪಾದರು ಕೂಡ ಉಪಸ್ಥಿತರಿದ್ದು, ದೇಶದ ರಾಜಕೀಯ ಮುಖಂಡರೆಲ್ಲ ಈಗ ಉಪಸ್ಥಿತರಿದ್ದಾರೆ. ಜೊತೆಯಲ್ಲಿ ಸಾಂಸ್ಕೃತಿಕ ಪ್ರತಿನಿಧಿಗಳು ಕೂಡ ಉಪಸ್ಥಿತರಿದ್ದಾರೆ, ಜನಪ್ರತಿನಿಧಿಗಳು ಕೂಡ ಉಪಸ್ಥಿತರಿದ್ದಾರೆ. ಇಂತಹ ಒಂದು ಅಪೂರ್ವವಾದಂತಹ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ತಮ್ಮ 5ನೆಯ ಪರ್ಯಾಯದ ಹೊಸ್ತಿಲಲ್ಲಿ ಇರುವಂತಹ ಪರಮಪೂಜ್ಯ ಯತಿಯವರಿಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಈಗಾಗಲೇ ತಮ್ಮ ಪಟ್ಟದ ದೇವರಾದಂತಹ ಶ್ರೀರಾಮ ವಿಠ್ಠಲ ದೇವರಿಗೆ ದಂಡತೀರ್ಥದಲ್ಲಿ ಸ್ನಾನ ಸಂಧ್ಯಾವಂದನಾದಿಗಳನ್ನು ಪೂರೈಸಿ ತಮ್ಮ ಶಿಷ್ಯರ ಜೊತೆ ಈಗ ಜೋಟುಕಟ್ಟೆಗೆ ಬಂದಿದ್ದಾರೆ. ತಮ್ಮ ಪರ್ಯಾಯದ ಪೂರ್ವಭಾವಿಯಾದಂತಹ ಈ ಮೆರವಣಿಗೆಯ ಅನಂತರ ನಡೆಯುವಂತಹ ದರ್ಬಾರು ಇವೆಲ್ಲದರಲ್ಲಿಯೂ ಕೂಡ ತಮ್ಮದೇ ಆದಂತಹ ಹೊಸತನವನ್ನು ಇಟ್ಟುಕೊಂಡು ಆಧ್ಯಾತ್ಮಿಕವಾದಂತಹ ನೆಲೆಯಲ್ಲಿ ಸಾಂಪ್ರದಾಯಿಕ ಅಂಶಗಳನ್ನು ಕೂಡ ಅಳವಡಿಸಿಕೊಂಡು ಸಾಂಸ್ಕೃತಿಕ ರಾಜಧಾನಿಯಾದಂತಹ ಉಡುಪಿಗೆ ತನ್ನದೇ ಆದಂತಹ ಪ್ರಭಾವಳಿಯನ್ನು ನೀಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಯೋಜನೆಗಳನ್ನು ತನ್ನ ಮನಸ್ಸಿನ ಒಳಗೆ ಇಟ್ಟುಕೊಂಡಂತಹ ಶ್ರೀ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಇನ್ನು 2 ವರ್ಷಗಳ ಕಾಲ ಆಚಾರ್ಯ ಮಧ್ವರಿಂದ ಪ್ರತಿಷ್ಠೆ ಮಾಡಲ್ಪಟ್ಟಂತಹ ಶ್ರೀ ಕೃಷ್ಣನಿಗೆ ಪರ್ಯಾಯ ಪೂಜಾ ದೀಕ್ಷೆಯನ್ನು ವಹಿಸಿಕೊಳ್ಳುವವರಿದ್ದಾರೆ. ಈಗಾಗಲೇ ಕೃಷ್ಣ ಮಠದಲ್ಲಿ ಶ್ರೀ ಕೃಷ್ಣ ಮುಖ್ಯಪ್ರಾಣ ದೇವರಿಗೆ ಈಗ ಪರ್ಯಾಯ ಪೀಠ ಅವರೋಹಣ ಮಾಡಲಿರುವಂತಹ ಕಾಣಿಯೂರು ಮಠಾಧೀಶ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಪೂಜಾ ಸಂಧ್ಯಾ ವಂದನಾದಿಗಳನ್ನು ಪೂರೈಸಿ ಈಗ ಪ್ರಾತಃ ಕಾಲದ ಪೂಜೆಗಳಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ನಡುವೆ ಜೋಡುಕಟ್ಟೆಯಲ್ಲಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು, ಕೃಷ್ಣಾಪುರ ಮಠಾಧೀಶರಾದಂತಹ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಶ್ರೀ ಪಲಿಮಾರು ಮಠಾಧೀಶರಾದಂತಹ ಶ್ರೀ ವಿದ್ಯಾಧೀಶ ಶ್ರೀಪಾದರು, ಪೇಜಾವರ ಮಠದ ಕಿರಿಯ ಯತಿ ಶ್ರೀ ವಿಶ್ವಪ್ರಸನ್ನ ತೀರ್ಥರು, ಜೊತೆಯಲ್ಲಿ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಅದಮಾರು ಮಠದ ಕಿರಿಯ ಯತಿ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಕೂಡ ಈ ಜೋಡುಕಟ್ಟೆಯಲ್ಲಿ ಐತಿಹಾಸಿಕವಾದಂತಹ ಪಂಚಮ ಪರ್ಯಾಯದ ಸಾಕ್ಷಿಯಾಗಿ ಈಗ ಆಸನದಲ್ಲಿ ಆಸೀನರಾಗಿದ್ದಾರೆ. ಜೊತೆಯಲ್ಲಿ ಈ ಎಲ್ಲ ಅಪೂರ್ವವಾದಂತಹ ಐತಿಹಾಸಿಕ ಸಂಭ್ರಮಕ್ಕೆ ಸಾಕ್ಷಿಯಾಗಬಲ್ಲಂತಹ ಎಲ್ಲ ಭಕ್ತರು ಕೂಡ ಇಲ್ಲಿ ಸೇರಿದ್ದಾರೆ. ಈ ಎಲ್ಲ ಅಂಶಗಳು ಕೂಡ ಅಪೂರ್ವವಾದದ್ದು ಅಷ್ಟೇ ಅಲ್ಲ, ನಮ್ಮ ಕಾಲದಲ್ಲಿ ಇಂತಹ ಒಂದು ಅಪೂರ್ವವಾದಂತಹ ಐತಿಹಾಸಿಕ ಘಟನೆ ನಡೀತಿದೆ ಎನ್ನುವುದೇ ನಮಗೆಲ್ಲ ಅಚ್ಚರಿಯ ಸಂಗತಿ. ಅಂತಹ ಒಂದು ಅಪೂರ್ವವಾದಂತಹ ಅವಕಾಶವನ್ನು ಸೇರಿದಂತಹ ಸಹಸ್ರಾರು ಭಕ್ತರಿಗೆ ಕೊಟ್ಟಂತಹ ಮಹಾ ಯತಿವರೇಣ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಭಕ್ತ ಮಹಾಜನತೆಯ ಸಾಷ್ಟಾಂಗ ಪ್ರಣಾಮಗಳು. ಬಹಳಷ್ಟು ನಿರೀಕ್ಷೆ ಭಕ್ತ ಜನರಲ್ಲಿ ಇದೆ. ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಉಡುಪಿಗಷ್ಟೇ ಯತಿಗಳಲ್ಲ, ಅಷ್ಟಮಠಗಳ ಯತಿಗಳು ಆಗಿದ್ದುಕೊಂಡು ದೇಶೀಯ ನೆಲೆಯಲ್ಲಿ, ರಾಷ್ಟ್ರೀಯ ನೆಲೆಯಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸಿಕೊಂಡವರು. ಅಷ್ಟಮಠಗಳ ಯತಿಗಳು ಈಗ ಬಂದು ಸೇರಿದ್ದಾರೆ. ಸುಮಾರು ಅಷ್ಟಮಠಗಳ 7 ಯತಿಗಳು ಈಗಾಗಲೇ ಇಲ್ಲಿ ಸೇರಿದ್ದಾರೆ.